Hey guys, welcome back to my another video. ಸೊ ಪ್ರೀವಿಯಸ್ ವಿಡಿಯೋ ನೀವು ನೋಡಿರಬಹುದು, ಬ್ಯಾಂಗ್ಳೂರ್ ಟು ಸಿಗಂದೂರು. ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಫುಲ್ ವಿಡಿಯೋ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ನಾವು ಇಲ್ಲಿಂದ ಸಿಗಂದೂರಿಂದ ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ಅರೌಂಡ್ 8 o'clock ಹಂಗೆ ಬಿಟ್ಟಿದ್ದೀವಿ ನಾವು. ಇವಾಗ ಅರೌಂಡ್ 2 o'clock ಹಂಗೆ ರೀಚ್ ಆಗ್ತೀವಿ. ಇಲ್ಲಿಂದ 2.5 hours to 3 hours ಜರ್ನಿ ಇದೆ. ಮಧ್ಯದಲ್ಲಿ ಸ್ಟಾಪ್ ಕೊಡೋದಾಗಲಿ ಇದೆಲ್ಲ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಅಪ್ರಾಕ್ಸಿಮೇಟ್ಲಿ 2 to 3 ಅಂತ ಅಂದ್ಕೊಂಡಿದ್ದೀವಿ. ಲೈಟಾಗಿ ಮಳೆ ಬರ್ತಾಯಿದೆ. ಇವಾಗ ಆನ್ ದ ವೇ ನಮಗೆ ಜೋಗ್ ಫಾಲ್ಸ್ ಸಿಗುತ್ತೆ ಮತ್ತು ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ ನಮಗೆ. ಅಲ್ಲಿಂದ ನೋಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತೀವಿ ನಾವು. ಫೈನಲಿ ರೀಚ್ ಟು ಜೋಗ್ ಫಾಲ್ಸು. ನೋಡ್ಬೋದು, ವ್ಯೂ ತುಂಬ ಚೆನ್ನಾಗಿದೆ ಮತ್ತು ಅಷ್ಟು ನೀರೇನಿಲ್ಲ, ಕಮ್ಮಿ ಇದೆ, ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ಜೋಗ್ ಫಾಲ್ಸ್ ಮುಗಿಸ್ಕೊಂಡು ನಾವು ಮುರುಡೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು, ಒಂಚೂರು ಮಳೆ ಬಂತು ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸೆಕೆ ಕಿತ್ತೋಗೋ ಥರ ಆಗ್ತಾಯಿದೆ. ಯಾಕಾದರೂ ಬಂದು ಅನಿಸ್ಬಿಡ್ತಾಯಿದೆ ಜೋಗ್ ಫಾಲ್ಸ್ಗೆ, ಹಂಗಿದ್ದೆ ಸೆಕೆ. ಇವಾಗ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ತೀವಿ ಮುರುಡೇಶ್ವರಕ್ಕೆ. ರೋಡಲ್ಲಿ ನೇಚರ್ ವೈಸ್ ನೋಡಿದ್ರೂ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿತ್ತು. ಈಗ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಮುರುಡೇಶ್ವರಕ್ಕೆ. ಇಲ್ಲಿ ಮಳೆ ಬರ್ತಾಯಿದೆ, ಒಳಗಡೆ ನಮ್ಮ ಕಾರ್ ಒಳಗಡೆ ತಣ್ಣಗಿದೆ. ಆಚೆ ಹೋಯಿತು ಅಂದರೆ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಕಾಣಿಸುತ್ತೆ. ಹಂಗಾಗಿ ಇಲ್ಲಿಂದ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಆನ್ ದ ವೇ ಟು ಮುರುಡೇಶ್ವರ, ಇಲ್ಲಿ ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆ. ಇಲ್ಲಿ ಆನ್ ದ ವೇನೆ ನಿಮಗೆ ಕಾಣಿಸುತ್ತೆ, ದೊಡ್ಡ ಬ್ಯಾನರ್ ಹಾಕಿದ್ದಾರೆ. ಪ್ಲಸ್ಸು ನೋಡ್ಬೋದು ಇಲ್ಲಿ ನೀವು ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಫುಲ್ ಕಂಪ್ಲೀಟ್ 2 ವೀಲರಲ್ಲೂ ಓಡಾಡ್ತಾರೆ ಇಲ್ಲಿಂದ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಒಂದು ವೆಹಿಕಲ್ ಬರ್ತಾಯಿದೆ, ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ವ್ಯೂನು ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ವ್ಯೂ. ಈ ಕಡೆ ಬರ್ತಾ ಮಿಸ್ ಮಾಡಬೇಡಿ, ಸಕ್ಕತ್ತಾಗಿದೆ ವ್ಯೂ. ಫೋಟೋಸು ಒಳ್ಳೆ ಫೋಟೋಸ್ ಎಲ್ಲ ಬರುತ್ತೆ ಇಲ್ಲಿಂದ ತೊಗೊಂಡ್ರೆ, ಚೆನ್ನಾಗಿದೆ. ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೇಚರ್ ವೈಸ್ ಫುಲ್ ಬ್ಯೂಟಿಫುಲ್ ಆಗಿದೆ. ನಾವು ಹೋಗ್ತಾ ಇರೋ ಅಂಥ ವೆದರ್ ಬಂದು ಮಾನ್ಸೂನ್ ರೈಡು. ಗ್ರೀನರಿ ನೋಡ್ಬೋದು ನೀವು, ಎಲ್ಲ ಕಡೆಯೂ ಗ್ರೀನರಿ ಇದೆ. ರೋಡು ಭಾಳ ಚೆನ್ನಾಗಿದೆ, ಎಲ್ಲೂ ನಮಗೆ ಒಂದು ಹಳ್ಳ ಆಗಲಿ ಇದಾಗಲಿ ಏನೂ ಸಿಗ್ತಾಯಿಲ್ಲ. ಅಪ್ ಟು ಮುರುಡೇಶ್ವರವರೆಗೂ ಹೀಗೆ ಇದೆ ಅಂತ ಅಂದ್ಬಿಟ್ಟು ಅನ್ಕೊತೀನಿ ನಾನು. ಸೊ ಈಗ ನಾವು ಸಿಂಗಲ್ ರೋಡಿಂದ ಇವಾಗ ಮೇನ್ ರೋಡಿಗೆ ಬಂದಿದ್ದೀವಿ. ಮಂಗಳೂರು ಮುರುಡೇಶ್ವರ ಹೈವೇ ಇದು. ರೋಡ್ ಹಿಂಗೆ ಇರುತ್ತೆ, ಅಪ್ ಟು ಕಾರವಾರವರೆಗೂ ಹಿಂಗೆ ಇರುತ್ತೆ ರೋಡು. ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಕನೆಕ್ಟ್ ಆಗ್ತೀವಿ. ಈಗ ನಾವು ಮುರುಡೇಶ್ವರಕ್ಕೆ ಬಂದ್ವಿ. ನೀವು ನೋಡ್ಬೋದು, ಇದು ಬೀಚು, ತುಂಬ ಚೆನ್ನಾಗಿದೆ ವ್ಯೂ. ನಾವು ಆಲ್ಮೋಸ್ಟ್ ಇವಾಗ 12-12:30 ಆಯಿತು ರೀಚ್ ಆಗೋ ಅಷ್ಟರಲ್ಲಿ. ಇವಾಗ ನಾವು ಎಂಟ್ರೆನ್ಸಲ್ಲಿ ಎಂಟ್ರ್ ಆಗ್ತಾಯಿದ್ದೀವಿ. ರಶ್ ತುಂಬ ಇದೆ. ನಾವು ವೀಕೆಂಡ್ ಬಂದಿರೋದ್ರಿಂದ ಒಂದು ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ. ಆದಷ್ಟು ವೀಕೆಂಡ್ಸ್ ಅವಾಯ್ಡ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ, ನಮಗೆಲ್ಲೂ ರಶ್ ಅನಿಸೋದಿಲ್ಲ. ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು, ದರ್ಶನವೂ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇಲ್ಲಿ ಡ್ರೆಸ್ ಕೋಡ್ ಬಂದು ಇಂಡಿಯನ್ ವೇರು, ವೆಸ್ಟರ್ನ್ ಡ್ರೆಸ್ ಅಲೋಡ್ ಇಲ್ಲ. ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ವೀಕೆಂಡ್ಸಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮತ್ತು ಮೋರ್ ದೆನ್ 30 minutes ಮೇಲೆ ಆಯಿತು ನಮಗೆ. ಒಂದೊಂದು ಸತಿ 1 hour ಮೇಲೂ ಆಗುತ್ತೆ, ಹೇಳೋಕ್ಕಾಗೋದಿಲ್ಲ. ಇವಾಗ ಅನ್ನದಾನ ನಡೀತಾ ಇದೆ. ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಅನ್ನದಾನ. 2 yearsಯಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಪಾಯಸ, ಪಲ್ಯ, ಅನ್ನ, ಸಾರು, ಮಜ್ಜಿಗೆ ಎಲ್ಲ ಕೊಡ್ತಾರೆ. ನಾವು ಕೂತ್ಕೊಂಡಿರೋ ಜಾಗಕ್ಕೆ ತಟ್ಟೆ ಲೋಟ ಎಲ್ಲ ತಂದುಕೊಡ್ತಾರೆ. ಸೊ ಹಾಗಾಗಿ ನಮಗೇನು ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ನಾವು ಇದನ್ನು ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು ನಾವು ಇವಾಗ ಗೋಕರ್ಣಕ್ಕೆ ಹೊರಡ್ತೀವಿ ನಾವು. ಸೊ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.